ಆತ್ಮೀಯ ವೀಕ್ಷಕರಿಗೆಲ್ಲ ಬೈ ಟು ಸೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಕನಸಿನ ಮನೆ ಅರಮನೆ ರೀತಿಯಾಗಿ ಕಾಣಲು ಯಾವ ರೀತಿಯ ಇಂಟೀರಿಯರ್ ಡಿಸೈನನ್ನು ನಾವು ಮಾಡಿಸಬಹುದು, ಮಾಡಿಸಿದರೆ ಎಷ್ಟು ಸುಂದರವಾಗಿ ಮನೆ ಕೂಡ ಕಾಣಿಸ್ತದೆ ಅಂತೇಳಿ ತೋರಿಸೋದಕ್ಕೋಸ್ಕರ ಈಗ ಆಲ್ರೆಡಿ ಒಂದು ಇಂಟೀರಿಯರ್ ಕಂಪ್ಲೀಟ್ ಆಗಿರುವಂತಹ ಬ್ಯೂಟಿಫುಲ್ ಹೌಸನ್ನು ನಿಮ್ಮ ಮುಂದೆ ತಂದಿದ್ದೇವೆ. ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ನಾವು ನಮ್ಮದೇ ಆದಂತಹ ಒಂದು ಸ್ವಂತ ಮನೆಯನ್ನು ಕಟ್ಟಬೇಕು ಅಂತ ಹೇಳ್ಬಿಟ್ಟು ಆಸೆ ಇದ್ದೇ ಇರ್ತದೆ. ಅದಕ್ಕೋಸ್ಕರ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮನೆಯನ್ನು ಕೂಡ ಕಟ್ಟುತ್ತೇವೆ. ಹಾಗೆ ಮನೆಯನ್ನು ಕಟ್ಟಿದರೆ ಸಾಕಾಗ್ತದಾ? ಖಂಡಿತವಾಗಿಯೂ ಇಲ್ಲ. ಆ ಮನೆ ಪರಿಪೂರ್ಣವಾಗಬೇಕು ಅಂತ ಅಂದರೆ ಇಂಟೀರಿಯರ್ ಡಿಸೈನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತದೆ. ಲೈಫಲ್ಲಿ ಒಮ್ಮೆ ಮನೆ ಕಟ್ಟುವಾಗ ಇನ್ನೂ ಸ್ವಲ್ಪ ಖರ್ಚು ಮಾಡಿ ಲೈಫ್ ಟೈಮ್ ನಮಗೆ ಖುಷಿ ಕೊಡುವಂತಹ ಇಂಟೀರಿಯರ್ ಡಿಸೈನನ್ನು ಮಾಡಿಸೋದು ತುಂಬಾ ಒಳ್ಳೆಯದು. ಇದು ಕೇವಲ ನಮಗೆ ಮಾತ್ರ ಅಲ್ಲ, ನಮ್ಮ ಕುಟುಂಬದವರಿಗೆ ಕೂಡ ತುಂಬಾ ಖುಷಿಯಾಗ್ತದೆ. ಈ ಒಂದು ವಿಡಿಯೋದಲ್ಲಿ ನೀವು ಲಿವಿಂಗ್ ಏರಿಯಾ, ಪೂಜಾ ರೂಮ್, ಕಿಚನ್ ಕ್ಯಾಬಿನೆಟ್, ವಾರ್ಡ್ರೋಬ್, ಫಾಲ್ ಸೀಲಿಂಗ್ ಹಾಗೇನೆ ಇನ್ನು ಇತ್ಯಾದಿ ಇಂಟೀರಿಯರ್ ಡಿಸೈನ್ ಅನ್ನು ಕೂಡ ನೀವು ನೋಡ್ತಾ ಹೋಗ್ತೀರಾ. ಸೊ ನೀವೇನಾದರೂ ಹೊಸ ಮನೆ ಅಥವಾ ಫ್ಲ್ಯಾಟನ್ನು ಬೈ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ರೆ ಅಥವಾ ಆಲ್ರೆಡಿ ನೀವೀಗ ಪರ್ಚೇಸ್ ಮಾಡಿದರೆ ಆ ಒಂದು ಮನೆ ಅಥವಾ ಫ್ಲ್ಯಾಟಲ್ಲಿ ಯಾವೆಲ್ಲ ರೀತಿ ನೀವು ಇಂಟೀರಿಯರ್ ವರ್ಕನ್ನು ಮಾಡಿಸ್ಬೋದು, ಮಾಡಿಸಿದ್ರೆ ಯಾವ ರೀತಿ ಕಾಣಿಸ್ತದೆ ಅನ್ನೋದಕ್ಕೋಸ್ಕರ ಇವತ್ತಿನ ವಿಡಿಯೋವನ್ನು ನಿಮಗೆ ತೋರಿಸ್ತಾ ಇದ್ದೇವೆ. ಹಾಗಾಗಿ ಈ ಒಂದು ವಿಡಿಯೋನ ನೀವು ಸ್ಕಿಪ್ ಮಾಡದೆ ವಿಡಿಯೋನ ಕೊನೆಯವರೆಗೂ ತಪ್ಪದೆ ನೋಡಿ. ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆ ಕೂಡ ಶೇರ್ ಮಾಡಿ. ಇದರಿಂದ ಅವರಿಗೆ ಕೂಡ ಇಂಟೀರಿಯರ್ ವರ್ಕ್ ಮಾಡಿಸ್ಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಮನೆಯಲ್ಲಿ ಪ್ರತಿಯೊಂದು ಇಂಟೀರಿಯರ್ ಡಿಸೈನನ್ನು ಕೂಡ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮನೆಯನ್ನು ನೋಡಿದವರು ಯಾರೇ ಆದರೂ ಕೂಡ ಖಂಡಿತವಾಗ್ಲೂ ಇಷ್ಟಪಟ್ಟೇ ಪಡ್ತಾರೆ. ಈ ಮನೆಯನ್ನು ಇನ್ನೂ ಸುಂದರವಾಗಿ ಕಾಣುವಂತೆ ಯಾವ ರೀತಿಯೆಲ್ಲ ಇಂಟೀರಿಯರ್ ಡಿಸೈನನ್ನು ಮಾಡಿದ್ದಾರೆ ಅಂತೇಳಿ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ವೀಕ್ಷಕರೇ, ನೀವು ಕೂಡ ನಿಮ್ಮ ಮನೆಗೆ ಇದೇ ರೀತಿಯಾಗಿ ಇಂಟೀರಿಯರ್ ಡಿಸೈನನ್ನು ಮಾಡಿಸಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ನಾವು ಡಿಸ್ಪ್ಲೇ ಮೇಲೆ ಕೊಡುವಂತಹ ನಂಬರ್ಗೆ ವಾಟ್ಸಪ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಅದಕ್ಕಿಂತ ಮುಂಚೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಮತ್ತೊಮ್ಮೆ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.